ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿಲ್ರಿ? ನಾವು ಆರಾಮದೀವಿ. ವೆಲ್ಕಮ್ ಬ್ಯಾಕ್ ಟು ಆಕಾಶ್ ಮನ್ಗಳು ಫ್ಯಾಮಿಲಿ ಲಾಗ್. ಯಾಕಪ್ಪ ಈ ವಿಡಿಯೋ ಮಾಡ್ತಿದ್ದೀವಿ ಅಂತಂದ್ರೆ, ಇದು ಶ್ರೀಶೈಲಕ್ಕೆ ಬಂದು 4 days ಆಯಿತು. ಮಸ್ತ್ ಎಂಜಾಯ್ ಮಾಡಿದ್ವಿ ಇಲ್ಲಿ ಎಲ್ಲ ಬಂದು. ಇವತ್ತು ಲಾಸ್ಟ್ ಡೇ. ಈಗ ಹೋಗ್ಬೇಕಂತಂದ್ರೆ ಮಸ್ತ್ ವ್ಯೂಸ್ ಕಾಣತೈತಿ. ಇವ್ರು ನಮ್ಮ ಅಕ್ಕ ಮಂಜುಳಾ, ಇವರು ನಮ್ಮ ಜೊತೆ ಟ್ರಿಪ್ ಭಾಳ ಎಂಜಾಯ್ ಮಾಡಿದ್ವಿ ಈ ಸಲ ಅಂತರೂ. ಬರ್ರಿ ಇದು ವ್ಯೂ ಹೆಂಗದ ಅಂತ ನಮ್ಮ ಅಕ್ಕ ಹೇಳ್ಕೊಡ್ತಾರೆ. ಹೇಳ್ರಕ್ಕ. ನನ್ನ ಹೆಸರು ಮಂಜುಳಾ ಅಂತ್ರಿ. ಸೊ ಅಕ್ಕ ಹೇಳ್ದಂಗೆ ಇವತ್ತು ಭಾರಿ ಸಖತ್ತಾಗಿ ವ್ಯೂ ಕಾಣತೈತಿ ಲಾಸ್ಟ್ ಡೇ ಆಗಿರೋದ್ರಿಂದ. ಯಾಕಂದ್ರೆ ನಾವು ಶ್ರೀಶೈಲಕ್ಕೆ ಬಂದು 4 ದಿನ ಆಯಿತು. ಸೊ 4 ದಿನದಲ್ಲಿ ಈ ಡೇನು ಒಂದು ಭಾಳ ಇಂಪಾರ್ಟೆಂಟ್ ಅಂತಲೇ ಹೇಳಬಹುದು. ಯಾಕಂದ್ರೆ ಲಾಸ್ಟ್ ಡೇನೂ ಹೌದು, ಅದರಲ್ಲಿ ವ್ಯೂ ಕೂಡ ಭಾಳ ಸಖತ್ತಾಗಿ ಐತ್ರಿ. ಯಾಕಂದ್ರೆ ಲೈಫ್ ಒಳಗೆ ಒಂದ್ಸತಿಯಾರ ಶ್ರೀಶೈಲಕ್ಕೆ ಬರ್ಬೇಕಂತ ಹೇಳ್ತಾರಿಲ್ಲೋ. ಸೊ ಶ್ರೀಶೈಲಕ್ಕೆ ಎದಕ್ಕೆ ಬರ್ಬೇಕಂದ್ರೆ ನಮ್ಮ ಒಂದು ಜನ್ಮನ ನಾವು ಪಾವನ ಮಾಡ್ಕೋಬೇಕು. ಯಾಕಂದ್ರೆ 12 ತಿಂಗಳು ನಮ್ಮ ಜೀವನನ ನಾವು ನಮ್ಮ ಒಂದು ಪರ್ಸನಲ್ ಲೈಫಿಗೆ ಏನು ಮಾಡಿರ್ತೀವಿ ಅದಕ್ಕಾಗೇ ಇಟ್ಟಿರ್ತೀವಿ. ಸೊ ವೈಯಕ್ತಿಕ ಜೀವನಕ್ಕೂ ಆಗಿ ದೇವರಿಗೂ ಕೂಡ ನಮ್ಮ ಜೀವನನೂ ಸ್ವಲ್ಪ ಏನು ಅರ್ಪಿಸ್ಬೇಕಂತಾರಲ್ಲ. ಸೊ ಅದೇ ಹಾಗೆ. ಸೊ ನಾವು ಇವತ್ತು 4 ದಿನ ಆಯಿತು ಬಂದು. ಸೊ ಪ್ರತಿಯೊಂದು ದಿನ ಭಾಳ ಎಂಜಾಯ್ ಮಾಡಿವ್ರಿ. ಯಾಕಂತಂದ್ರೆ ಶ್ರೀಶೈಲಕ್ಕೆ ಬರ್ಬೇಕಂತಂದ್ರೆ ಕೆಲವೊಬ್ಬರು ವಾಹನಗಳನ್ನು ತೊಗೊಂಡು ಬಂದಾರ. ಅಂದರೆ ಕೆಲವೊಬ್ಬರಿಗೆ ಬೇಗ ಹೋಗಿ ರೀಚ್ ಆಗದೆ ಇರೋ ಕಾರಣ ಆಗಿರ್ಬೋದು. ಅವ್ರ ಪರ್ಸನಲ್ ಅಂದರೆ ಅವ್ರ ಮನೆಯಾಗೆ ಕೆಲಸ ಕಾರ್ಯಗಳಿಂದ ಒಂದು 2 days ಬಂದ್ಬಿಟ್ಟು ಹೋದ್ರೆ ಆಯಿತು ಅಂತಂದು ಬಂದಿರ್ಬೋದು. ಇನ್ನೊಬ್ರು ಏನು ಮಾಡಿದ್ರು ಅಂದರೆ ಶ್ರೀಶೈಲಕ್ಕೆ ಬರೋಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಏನಂತಂದ್ರೆ ದೇವ್ರಿಗೆ ನಡ್ಕೊಂಡೇ ಹೋಗಬೇಕು, ನಾನು ಈ ಥರ ಹರಕೆ ಇಟ್ಕೊಂಡಿನಿ, ಆ ಥರ ಹರಕೆ ಇಟ್ಕೊಂಡು. ಯಾಕಂದರೆ ಮಲ್ಲಯ್ಯ ನಿಜವಾಗ್ಲೂ ದೇವ್ರೆ. ಅಂದ್ರೆ ದೇವ್ರನ್ನ ಏನೇನು ನಂಬಿದ್ರೆ ಅವ್ನು ಯಾವತ್ತೂ ಮಲ್ಲಯ್ಯ ಕೈ ಬಿಟ್ಟಿಲ್ಲ. ಸೊ ಅದನ್ನೇನಂತಂದ್ರೆ ಮಲ್ಲಯ್ಯ ನಮಗೆ ಕೈ ಬಿಟ್ಟಿಲ್ಲ. ಸೊ ಅದನ್ನ ನಾವು ಅನ್ಕೊಂಡಿರೋದ್ರೆ ನೆರವೇರಿಸ್ತಾನ ದೇವ್ರ. ಸೊ ಅದಕ್ಕಾಗಿ ಮಲ್ಲಯ್ಯನ ಏನು ಮಾಡ್ತಾರೆ, ಎಲ್ಲರೂ ಕೂಡ ನಂಬ್ತಾರೆ. ಸೊ ಕೆಲವೊಬ್ರು ಏನು ಮಾಡಿದ್ದಾರೆ ಅಂದರೆ, ಕೆಲವೊಬ್ರು ಅನ್ನೋಕ್ಕಿಂತ ಸುಮಾರು ಜನ ಏನು ಮಾಡಿದ್ದಾರೆ ಅಂದರೆ ಪಾದಯಾತ್ರೆ ಮಾಡಿದ್ದಾರೆ. ಇಂಥ ಮಠ ಬಿಸಿಲಾಗಿ ನಡೆದಿದ್ದಾರೆ ಅಂದ್ರೆ ಅವ್ರ ಕಾಲಿಗೆ ಗುಳ್ಳೆ ಆಗಿರ್ಬೋದು, ಮುಳ್ಳು ಚುಚ್ಚಿರ್ಬೋದು. ಕಾಡು ಪ್ರದೇಶದೊಳಗೆ ನಡೆದಂದ್ರೆ ಸಾಮಾನ್ಯ ಅಲ್ರಿ. ಯಾಕಂತಂದ್ರೆ ಅದು ಈ ಬಿಸಿಲ ನಾರ್ಮಲ್ ಟೈಮ್ನ ನಾವು ಮಳೆಗಾಲ ಚಳಿಗಾಲದಾಗ ಆರಾಮಾಗಿ ಬರ್ಬೋದು. ಬಟ್ ಶ್ರೀಶೈಲ ನಮ್ಮ ದೇವ್ರ ಪವಾಡ ಏನಿರೋದಂದ್ರೆ, ನಮಗೆ ದೇವ್ರ ಪವಾಡ ತಿಳಿಯೋದಂದ್ರೆ ಬ್ಯಾಸ್ಗಿ ಟೈಮ್ನಾಗ ರೀ. ಯಾಕಂತಂದ್ರೆ ದೇವ್ರ ನಮಗೆ ಭೇಟಿ ಆಗಿದ್ರೆ ಆವಾಗಲೇ ಆ ಕೈಲಾಸ ಬಾಗ್ಲು ಅಂತಾರೆ ನೋಡ್ರಿ ಅಪ್ಪ, ಅದಂತರೂ ಸ್ವರ್ಗನೇ ನೋಡ್ರಿ. ಯಾಕಂದ್ರೆ ನಾವು ನಮ್ಮ ಊರಿಂದನೇ ನಡ್ಕೊಂಬಂದು ಅಪ್ ಟು ಕೈಲಾಸ ಬಾಗ್ಲು ಬರೋದು ಒಂದು. ಸೊ ಕೈಲಾಸ ಬಾಗ್ಲಿಂದ್ರೆ ಶ್ರೀಶೈಲ ಬಾಗ್ಲ ಕಾಣೋದು ಒಂದು. ಯಾಕಂದ್ರೆ ದೇವ್ರು ನಮಗೆ ಕಾಣ್ತಾನ ಅಂತ ಹೇಳ್ತಾರಲ್ಲ, ಮಲ್ಲಯ್ಯ ಕಾಣೋದೇ ಕೈಲಾಸ ಬಾಗಿಲ್ದಾಗ ನೋಡ್ರಿ. ಸೊ ಅದನ್ನೆಲ್ಲ ಹೇಳೋದು ಇನ್ನೂ ಭಾಳ ಐತಿ. ಅದಕ್ಕಾಗೆ ಇನ್ನೊಂದು ಲಾಗ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಸೊ ಅದಕ್ಕಿಂತ ಮೊದಲು ನಾವು ಇನ್ನೊಂದು ಲಾಸ್ಟ್ ಡೇ ಅಂದರೆ ಟ್ರಿಪ್ಪಿನ ಲಾಸ್ಟ್ ಡೇ ವ್ಯೂನ ನಾನು ನಿಮ್ಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್. ಸೊ ಇದು ಲೈಟಿಂಗ್ಸ್ ಕಾಣ್ತಿದೆಯಲ್ಲ, ಕಲರ್ ರೇನ್ಬೋ ಕಲರ್, ಕಾಮನ ಬಿಲ್ಲಿನ ಕಲರ್ ಕಾಣಿಸ್ತಾ ಇದೆಯಲ್ಲ. ಸೊ ಅಟ್ರಾಕ್ಟಿವ್ ಆಗಿ ಭಾಳ ಮಾಡ್ಯಾರ, ಆಕರ್ಷಣೆ ಆಗ್ಲಿ ಅಂತಂದ್ರೆ ಟೆಂಪಲ್. ಸೊ ಟೆಂಪಲ್ ಬಂದ್ಬಿಟ್ಟು ಇಲ್ಲಿ ಗ್ರೀನ್ ಆಗಿ ಕಾಣಿಸ್ತದೆ ನೋಡಿ. ಇಲ್ಲಿ ಗ್ರೀನ್ ಕಲರ್ ಲೈಟಿಂಗ್ ಮಾಡ್ಯಾರಲ್ಲ, ಹಸಿರು ಕಲರ್ದು. ಸೊ ಅದೇ ನಮ್ಮ ಟೆಂಪಲ್ಲು. ಸೊ ಅಲ್ಲಿ ಮಲ್ಲಯ್ಯನ ಪ್ರತಿಷ್ಠಾಪನೆ ಮಲ್ಲಯ್ಯ ಇರೋದು ಅಲ್ಲೇ. ಸೊ ನಮಗೆ ನಿಜವಾದ ದೇವರು ಇರೋದು ಅಲ್ಲೇ. ಸೊ ಅದನ್ನ ನಿಮಗೆ ಭೇಟಿ ದೇವರಿಗೆ ನೀವು ಭೇಟಿ ಆಗ್ಬೇಕಂತಂದ್ರೆ ಬರ್ಬೋದು ಶ್ರೀಶೈಲಕ್ಕೆ. ಸೊ ಇನ್ನೊಂದು ಏನಂದ್ರೆ, ನಿಮ್ಮ ಜೀವನ ಪಾವನ ಆಗ್ಬೇಕು ಒಂದ್ಸತಿಯಾರ ಬರಬೇಕ್ರಿ ಫ್ರೆಂಡ್ಸ್. ಯಾಕಂತಂದ್ರೆ ಪ್ರತಿದಿನ ನಮ್ಮ ಕೆಲಸಗಳು ಇರ್ತಾವೆ. ಸೊ ನಮ್ಮ ಲೈಫ್ನು ಕೂಡ ದೇವ್ರಿಗೂ ಕೂಡ ಮುಡಿಪಾಗಿರ್ಬೇಕು ಅಂದ್ರೆ ನಿಜವಾದ ಭಕ್ತಿ ಅನ್ನೋದು ಏನಂದ್ರೆ ಶ್ರೀಶೈಲಲ್ಲೇ ಇರೋದು. ಸೊ ಈ ಸತಿ ಅಂತೂ ಅಷ್ಟೊಂದು ಫೆಸಿಲಿಟಿ ಮಾಡಿದ್ದಾರೆ. ಅದು ಈ ಬೇಸಿಗೆ ಟೈಮ್ನಾಗಂದ್ರೆ ಅನ್ನಪ್ರಸಾದ ಸೇವನೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಇವನ್ ಸ್ವಚ್ಛತೆನೂ ಅಷ್ಟೇ ರೀಪ. ನಾವು ಸ್ವಲ್ಪ ಯಾವುದೇ ದಾರಿಲಿ ಹೋಗ್ಲಿ ಮೂಲೆನೂ ಅಷ್ಟು ಕ್ಲೀನ್ ಮಾಡಿದ್ದಾರೆ ಅಂದ್ರೆ ನಮಗೆ ನಂಬಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ನಾವು ಮನೇಲಿ 4 ಜನ ಇದ್ರೆ ಜಲ್ದಿ ಹೋಗಿ ಕಸ ಹುಡುಗಂಗಿಲ್ಲ. ಸೊ ಆ ಟೈಮ್ನಾಗ ಜಲ್ದಿ ಹೋಗಿ ಕಸ ಹೊಡಗಲ್ಲ, ಜಲ್ದಿ ಹೋಗಿ ಅಡುಗೆ ಮಾಡಂಗಿಲ್ಲ. 4 ಜನಕ್ಕೆ ಬೇಸರ ಮಾಡ್ಕೋತೀವಿ. ಲಕ್ಷಾಂತರ ಜನಗಳಿಗೆ ಅವ್ರಿಗೆ ಅನ್ನಪ್ರಸಾದ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಅದನ್ನೇನಂದ್ರೆ ಅದು ಅಲ್ಟಿಮೇಟ್ ಅಂತಲೇ ಹೇಳ್ಬೋದ್ರಿ. ಅದು ಇಷ್ಟು ಸ್ವಚ್ಛತೆಗೆ ಇನ್ನೊಂದು ಹೆಸರೇ ಶ್ರೀಶೈಲ. ಸೊ ಇದನ್ನಿಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇದು ಲಾಸ್ಟ್ ಡೇ ಟ್ರಿಪ್ಪು ಎಷ್ಟು ಚೆನ್ನಾಗಿ ಕಾಣಿಸತೈತಿ ವ್ಯೂ ಅಂತಂದ್ರೆ ನನಗಂತೂ ಬಿಟ್ಟು ಹೋಗಕ್ಕೆ ಮನಸ್ಸೇ ಬರವಲ್ತು ನೋಡ್ರಿ. ಯಾಕಂತಂದ್ರೆ 4 ದಿನ ಆಯ್ತು ಬಂದು. ಸೊ ಇನ್ನೂ ಒಂದು 4 ದಿನ ಎಕ್ಸ್ಟ್ರಾ ಇರಬೇಕನ್ನೋ ಆಸೆ ನನಗೆ ಸ್ಟಾರ್ಟ್ ಆಗೈತಿ. ಸೊ ಆದರೆ ಏನು ಮಾಡೋದಂದ್ರೆ ಕೆಲಸ ಬೇರೆ ಬಿಟ್ಟು ಬಂದೀವಿ. ಸೊ ಹೋಗಲೇಬೇಕು. ಸೊ ಅದಕ್ಕೆ ಲಾಸ್ಟ್ ಡೇ ಟ್ರಿಪ್ ನಿಮಗೂ ಕೂಡ ತೋರಿಸ್ಬೋದು. ನೀವು ಫ್ರೀ ಇದ್ದಾಗ ಬಂದು ಹೋಗ್ರಿ. ಯುಗಾದಿ ಟೈಮ್ನಾಗ ಬೇಸಿಗೆ ನಿಮಗೆ ಕೆಲವೊಬ್ರಿಗೆ ಆಗುತ್ತೆ, ಕೆಲವೊಬ್ರಿಗೆ ಆಗಿ ಬರೋಂಗಿಲ್ಲ. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಇಲ್ಲ. ಬಿಡುವಿರೋ ಟೈಮಲ್ಲಾದರೂ ಒಂದು ಸತಿ ಬಂದುಬಿಟ್ಟು ಈ ಶ್ರೀಶೈಲನ ನೋಡ್ರಿ, ನಿಮ್ಮ ಜನ್ಮನ ಪಾವನ ಮಾಡ್ಕೊರಿ ಅಂತ ನಾನು ಹೇಳ್ಪಡ್ತೀನಿ. ಸೊ ಇಲ್ಲಿ ಲಾಸ್ಟ್ ಎಂಡಿಂಗ್ ಕಾಣಿಸುತ್ತಲ್ಲ, ಅಲ್ಲಿ ಶಿವಾಜಿ ಟೆಂಪಲ್ ಇದೆ. ಶಿವಾಜಿ ಅವರ ಒಂದು ಜೀವನ ಚರಿತ್ರೆನ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸೊ ಇನ್ನೊಂದೇನಂದ್ರೆ ಅವರ ಲೈಫ್ ಟೋಟಲ್ ಏನೇನಾಗೈತಿ, ಅವ್ರ ಲೈಫ್ ಒಳಗೆ ಯಾವ ಘಟನೆಗಳು ನಡೆದಿದ್ದಾವ,
ಅದನ್ನ ಭಾರಿ ಮಸ್ತ್ ಕ್ಯಾಪ್ಚರ್ ಮಾಡಿದಾರೆ. ಅಂದ್ರೆ ಕ್ಯಾಪ್ಚರ್ ಅನ್ನೋಕ್ಕಿಂತ ಅಕ್ಷರಗಳಲ್ಲಿ ಬರೆದು ಲಿಪಿಗಳಲ್ಲಿ ಬರೆದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮಗೆ. ಸೊ ನಮಗೂ ಕೂಡ ಮಾರ್ನಿಂಗ್ ತುಂಬ ಇಷ್ಟ ಆಯಿತು. ಇವನ್ ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಅವ್ರ ಬಗ್ಗೆನೂ ಆಗಿರ್ಬೋದು, ಅವ್ರ ಜೀವನ ಚರಿತ್ರೆನೂ ಕೂಡ ಹೇಳಿದರು. ಅಲ್ಲಿ ಒಳ್ಳ ಆಗಿರ್ಬೋದು. ಸೊ ನೆಕ್ಸ್ಟ್ ಏನಂತಂದ್ರೆ ಅಲ್ಲಿ ಅವರು ಮಜ್ಜಿಗೆ ಕಟ್ಟಿದ್ರಂತೂ ಸೌಂಡ್ ಕೇಳೋದಾಗಿರ್ಬೋದು. ಸೊ ನೆಕ್ಸ್ಟ್ ಅವರು ನೀರು ಸೇದೋದಾಗಿರ್ಬೋದು. ಸೊ ಪ್ರತಿಯೊಂದನ್ನು ಹೆಂಗಂದ್ರೆ ನೈಜವಾಗಿ ಇವೇನಪ್ಪ ಈಗ ಮಾಡಕತ್ತಾರೇನೋ ಅನ್ನೋ ಆ ಥರ ನಮಗೆಲ್ಲ ಸೌಂಡ್ ಕೇಳ್ಕೊಂಡು ಬಂದ್ವಿ ಅಲ್ಲಿ. ಸೊ ಇದೆಲ್ಲ ಅದೇನಂತಲ್ಲ ಸೃಷ್ಟಿಕರ್ತ ಅಂತಾನಲ್ಲ ದೇವ್ರ, ನಿಜವಾಗ್ಲೂ ಅದೇನ ಹೇಳಕ್ಕೆ ಸಾಧ್ಯ ಇಲ್ಲ. ಮಲ್ಲೇನ ಜಾಗಕ್ಕೆ ಬಂದ್ರೆ ನಾವು ದೇವ್ರ ಒಳಗಡೆ ಮಗ್ನರಾಗ್ಬಿಡ್ತೀವಿ. ಸೊ ನಾನು ಇದು ಸೆಕೆಂಡ್ ಟೈಮ್ ಬರೆದು ಒಂದ್ಸತಿ ನಾನು ಕೂಡ ಪಾದಯಾತ್ರೆ ಬಂದಿದ್ದೆ ಲಾಸ್ಟ್ ಇಯರ್. ಸೊ ಈ ಬ್ಯಾಸ್ಗೆ ಸಲುವಾಗಿ ನನಗೆ ಬರೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಮ್ಮ ಬ್ರದರ್ ಅವ್ರ ಜೊತೆ ನಾವೊಂದು ವಾಹನ ಸೌಲಭ್ಯ ತೊಗೊಂಡು ಬಂದ್ವಿ. ಸೊ ಏನು ಪ್ರಾಬ್ಲಮ್ ಇಲ್ಲ, ನೀವು ಕೂಡ ಫ್ರೀ ಇರೋ ಟೈಮಲ್ಲಿ ಬಂದುಬಿಟ್ಟು ಈ ದೇವ್ರ ದರ್ಶನ ಮಾಡಿರಿ ಫ್ರೆಂಡ್ಸ್. ಯಾಕಂದ್ರೆ ಜೀವನ ನೀವು ಪಾವನ್ ಮಾಡ್ಕೋಬೇಕಂದ್ರೆ ಶ್ರೀಶೈಲ ಬಿಟ್ಟು ಇನ್ಯಾವ ಪ್ಲೇಸು ಇರೋಕ್ಕೆ ಸಾಧ್ಯನೇ ಇಲ್ಲ. ಮಲ್ಲೆಯ ಅಂತಂದ್ರೆ ಮಲ್ಲೆನ ನಂಬಿದ್ರೆ ಅವು ಯಾವತ್ತೂ ಕೈ ಬಿಡಂಗಿಲ್ಲ. ಯಾಕಂತಂದ್ರೆ ನಿಜವಾದ ಪವಾಡ ಪುರುಷನ ಅವನೇ ಅಂತ ಹೇಳ್ಬೋದು. ಯಾಕಂದ್ರೆ ನನ್ನ ಲೈಫ್ ಒಳಗೆ ಆ ಪವಾಡ ಆಗಿಲ್ಲ. ಸೊ ಆಗುತ್ತಾನ ನಂಬಿಕೆ ನಾನು ಇಟ್ಕೊಂಡಿನಿ. ಸೊ ಹಾಗೇ ಆಗುತ್ತೆ. ಯಾಕಂದ್ರೆ ದೇವ್ರ ನಂಬಿದ್ರೆ ಯಾವತ್ತೂ ದೇವ್ರು ಯಾರನ್ನೂ ಕೈ ಬಿಡುವುದಿಲ್ಲ. ಸೊ ನಿಮಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.